ಬರದಿಂದ ಕುಗ್ಗಿರುವ ರೈತರಿಗೆ ಆತ್ಮಸ್ಥೈರ್ಯ ತುಂಬುವುದಕ್ಕೆ ಇಲ್ಲೊಂದು ಸಂಸ್ಥೆ ರೈತರೊಂದಿಗೆ ನಾವಿದ್ದೇವೆ ಅನ್ನುವಂತಹ ವಿಶೇಷ ಅಭಿಯಾನ ಆರಂಭಿಸಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಧಾರವಾಡದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿತ್ತು. ಜಿಲ್ಲಾಡಳಿತ ಜಲಕ್ಷಾಮ ತಡೆಗೆ ಸಕಲ ವ್ಯವಸ್ಥೆ ಮಾಡಿಕೊಂಡಿತ್ತು. ಇದರ ಜೊತೆಗೆ ರೈತಾಪಿ ವರ್ಗದ ಜಾನುವಾರುಗಳ ಮೇವು ಮತ್ತು ನೀರಿನ ಸಮಸ್ಯೆಯನ್ನು ನಿವಾರಿಸೋಕು ಮುಂದಾಗಿದೆ. ಜಿಲ್ಲೆಯ 7 ಕಡೆಗಳಲ್ಲಿ ಮೇವು ಬ್ಯಾಂಕ್ ಆರಂಭಿಸಲಾಗಿದೆ. ಜಾನುವಾರು ಸಂತೆ ಸೇರಿದಂತೆ ಅಲ್ಲಲ್ಲಿ ನೀರಿನ ತೊಟ್ಟಿಗಳನ್ನು ತುಂಬಿಸುವ ವ್ಯವಸ್ಥೆ ಮಾಡಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡಲು ರೈತರೊಂದಿಗೆ ನಾವಿದ್ದೀವಿ ಅನ್ನುವ ಅಭಿಯಾನ ಆರಂಭಿಸಿದೆ. ರೈತರೊಂದಿಗೆ ಇದೀವಿ ಅಂತ ಒಂದು ಅಭಿಯಾನವನ್ನು ಜಿಲ್ಲಾಡಳಿತ ವತಿಯಿಂದ ನಾವು ಮಾಡಿದ್ದೀವಿ. ಯಾಕಂದ್ರೆ ಈ ಬರಗಾಲ ಇರುವ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಜನಸಾಮಾನ್ಯರಿಗೆ ಕುಡಿಯುವ ನೀರು ಹಾಗೂ ರೈತರಿಗೆ ಮೇವಿನ ಸಮಸ್ಯೆ ಬರಬಾರದು ಅಂತ ನಾವೇ ಕೂಡ ಏನ್ ಸಮಸ್ಯೆಗಳಿದೆ ಅಂತ ಅವರ ಹತ್ರ ತಿಳುವಳಿಕೆಯನ್ನು ಪಡೆದು ಅದನ್ನು ನಿಭಾಯಿಸುವ ಒಂದು ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಧಾರವಾಡ ಜಿಲ್ಲೆಯಲ್ಲಿ 8 ವಾರಗಳಿಗೆ ಸಾಕಾಗುವಷ್ಟು ಮೇವು ಸಂಗ್ರಹ ಇದೆ. ಬರ ಇದೆ ಅಂತ ಯಾರೂ ಸಹ ಜಾನುವಾರುಗಳನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡಬೇಡಿ ಎಂದು ಜಾಗೃತಿ ಮೂಡಿಸಲಾಗ್ತಾ ಇದೆ. ಹಿರಿಯ ಅಧಿಕಾರಿಗಳೇ ಜಾನುವಾರು ಸಂತೆಗಳಲ್ಲಿ ಸುತ್ತಾಡುತ್ತಿದ್ದು ದಲ್ಲಾಳಿಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ನಮ್ಮ APMC ಕ್ಯಾಟಲ್ ಮಾರ್ಕೆಟ್ ಏನು ದನದ ಮಾರ್ಕೆಟ್ ಇದೆ, ಅಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಹಾಗೂ ಮೇವಿನ ಬಗ್ಗೆ ರೈತರಿಗೆ ಮಾಹಿತಿ ಕಡಿಮೆ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿತ್ತು. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತದ ಸೂಚನೆ ಮೇರೆಗೆ ನಾವು ಹಾಗೂ ನಮ್ಮೆಲ್ಲಾ ಸಿಬ್ಬಂದಿಯವರು ನಿನ್ನೆನೆ ಬಂದು ಇಲ್ಲೆಲ್ಲಾ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡಿ ಬರುವಂತ ಎಲ್ಲಾ ದನಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದೀವಿ. ಕಾರಣಕ್ಕೂ ರೈತ ಬಾಂಧವರು ಡಿಸ್ಟ್ರೆಸ್ ಸೇಲ್ ಮಾಡಬಾರ್ದು, ನಮಗೆ ಬರಗಾಲ ಬಂದಿದೆ, ಮೇವು ಸಿಗಲ್ಲ, ಕುಡಿಯುವ ನೀರು ಸಿಗಲ್ಲ ಅನ್ನುವಂತ ಉದ್ದೇಶದಿಂದ ಯಾವುದೇ ದನಗಳ ಮಾರಾಟ ಮಾಡಬಾರದು ಅನ್ನುವಂತ ಉದ್ದೇಶದಿಂದ ಅವುಗಳ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸದ್ಯ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿ ಇದೆ. ಹೀಗಾಗಿ ಜನಪ್ರತಿನಿಧಿಗಳಂತೂ ರೈತರ ನೋವಿಗೆ ಸ್ಪಂದಿಸೋದಕ್ಕೆ ಆಗೋದಿಲ್ಲ. ಹೀಗಾಗಿ ಧಾರವಾಡದಲ್ಲಿ ಈಗ ಅಧಿಕಾರಿಗಳೇ ಇಂತಹ ಅಭಿಯಾನಕ್ಕೆ ಮುಂದಾಗಿರೋದು ಪ್ರಶಂಸೆಗೆ ಪಾತ್ರವಾಗಿದೆ. ರೈತರೊಂದಿಗೆ ನಾವಿದ್ದೀವಿ ಅನ್ನುವಂತ ಒಂದು ಅಭಿಯಾನವನ್ನು ಈ ರೀತಿಯಲ್ಲಿ ಧಾರವಾಡದಲ್ಲಿ ನಡೀತಾ ಇದ್ದು, ಬರಗಾಲದಲ್ಲಿ ಅಂತ ರೈತರಿಗೆ ಒಂದು ಭರವಸೆ ಮೂಡಿಸುವ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಈ ಅಭಿಯಾನದ ಮೂಲಕ ಪ್ರಯತ್ನವನ್ನೇ ಮಾಡ್ತಾ ಇದ್ದಾರೆ. DV ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ರಾಜ್ಯದಲ್ಲಿ ಒಂದ್ ಕಡೆ ಬರ ತಾಂಡವವಾಡ್ತಾ ಇದ್ರೆ ಇನ್ನೊಂದೆಡೆ ಸುಡು ಬಿಸಿಲಿಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭ ಒಂದು ಹನಿ ನೀರಿಗೂ ಜನ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ನೀರಿನ ಟ್ಯಾಂಕಿನ ಮುಂದೆ ಹೀಗೆ ಸಾಲು ಸಾಲಾಗಿ ತಳ್ಳೋ ಗಾಡಿಯಲ್ಲಿ ಖಾಲಿ ಬಿಂದಿಗೆ ಇಟ್ಟು ನಿಂತಿರೋ ಜನ, ಇನ್ನೊಂದ್ ಕಡೆ ಗಂಟೆಗಟ್ಟಲೆ ಕಾದು ನಲ್ಲಿಯಲ್ಲಿ ನೀರು ಹಿಡಿತಿರೋ ಮಕ್ಕಳು. ಈ ದೃಶ್ಯ ಕಂಡು ಬಂದಿದ್ದು ಕೊಪ್ಪಳ ತಾಲೂಕಿನ ಇಂದರಗಿ ತಾಂಡಾ ಗ್ರಾಮದಲ್ಲಿ. ಹೌದು, ಇಂದರಗಿ ತಾಂಡಾ ಗ್ರಾಮದಲ್ಲಿ ಇರೋದೊಂದೇ ನಲ್ಲಿ. ಈ ಇಡೀ ಗ್ರಾಮಕ್ಕೆ ಇದೊಂದೇ ಜೀವಾಳ. ಆದ್ರೆ ಈ ಟ್ಯಾಂಕಿನಲ್ಲಿ ಒಂದು ದಿನ ನೀರು ಬಂದ್ರೆ 3 ದಿನ ನೀರು ಬರಲ್ಲ. ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಪ್ರತಿ ಬಾರಿ ಪೈಪ್ ಹೊಡೆದಿದೆ ಎಂಬ ಕಾರಣವನ್ನ ಹೇಳಿ ಜಾರಿಕೊಳ್ತಿದ್ದಾರಂತೆ. ನೋಡ್ರಿ, ನಮ್ಮ ಊರಿಗೆ ನೀರಿಂದು ಭಾಳ ತೊಂದರೆ ಅಂದ್ರೆ ಭಾಳ ತೊಂದರೆ ಆಗೈತಿ. ಒಂದು ದಿವಸ ಬಿಟ್ರೆ 3 ದಿವಸ ಪೈಪ್ ಹೊಡಿತು ಅಂತಾರೆ. ಈ ಜನ ಹೇಗೆ ಬದುಕಬೇಕ್ರಿ? ನಮ್ಮ ದನ ಕರ ನಮಗೆ ನೀರೇ ಇಲ್ಲ ಈ ಊರಿನಲ್ಲಿ. ಇನ್ನು ಹನಿ ನೀರಿಗೂ ಪರದಾಡುವಂತಾಗಿದೆ. ನೀರು ಕೊಡಿ ಸ್ವಾಮಿ ಅಂತ ಕೇಳಿದ್ರೆ ಮೆಂಬರ್ ಗ್ರಾಮಸ್ಥರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಅಷ್ಟೇ ಅಲ್ಲ, ಗ್ರಾಮ ಪಂಚಾಯಿತಿ ಸದಸ್ಯೆ ಗಂಡ ಕೂಡ ಜಗಳಕ್ಕೆ ಬರೋ ದುಸ್ಥಿತಿ ನಿರ್ಮಾಣವಾಗಿದೆ. ಮೆಂಬರನ್ನು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅವ್ರು ಈಗ ಹೇಳ್ಬೇಕಾದ್ರೆ ನಿಮ್ಮನ್ನು ಯಾರು ಕರ್ಸಿದ್ರು, ಯಾರು ಕರ್ಸಂತ ಹೇಳಿ ಮಾಧ್ಯಮದವ್ರಿಗೆ ಎದಕ್ಕೆ ಕರ್ಸಂತ ಹೇಳಿದ್ರಿ, ನೀವು ಯಾರು ಕಳಿಸ್ತಿರಿ, ಯಾಕಂದ್ರೆ ನಾವು ಸಾಲ ಮಾಡಿಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಊರಿನ ಸಮಸ್ಯೆ ಕೇಳೋರು ಯಾರು ಇಲ್ಲ ಅಂತಂತೇಳಿ ನಾವು ಒಟ್ನಲ್ಲಿ ಒಂದೆಡೆ ಜನ ನೀರಿಗಾಗಿ ಬಿಂದಿಗೆ ಹಿಡಿದು ಪರದಾಡುತ್ತಿದ್ರೆ, ಅತ್ತ ಅಧಿಕಾರಿಗಳು ದರ್ಪದಲ್ಲಿ ಮೆರೆಯೋದು ಎಷ್ಟು ಸರಿ ಎಂಬ ಪ್ರಶ್ನೆ ಉದ್ಭವಿಸಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.